ವೀಕೆಂಡ್ ಬಂದರೆ ಒಂದು ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕೆಲ್ಲರೂ ಹೋಗ್ಬೇಕನ್ಸುತ್ತೆ. ಅದಕ್ಕೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸ್ಮಾಲ್ ಟ್ರಿಪ್ನ ಅರೇಂಜ್ ಮಾಡಿದ್ದು ಸಂಡೇ. ಒನ್ ಡೇ ಟ್ರಿಪ್ ನಿಯರ್ ಬೈ ಬ್ಯಾಂಗ್ಳೂರ್ ನೋಡಿದವಾಗ ನಮಗೆ 120 ಕಿಲೋಮೀಟ್ರಲ್ಲಿ ಸಿಕ್ಕಿದ್ದು ತಲಕಾಡು. ನೀವು ನೋಡ್ತಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ಹೋಗ್ಬೇಕಾದ್ರೆ ಅದು ಮಾರ್ನಿಂಗಲ್ಲಿ ಕೂಲ್ ವೆದರು, ಒಂದು ಸ್ವಲ್ಪ ಜರ್ನಿನೂ ಆಯಿತು ನಮಗೆ. ಅಲ್ಲಿ ಹೋಗಿ ಸ್ವಲ್ಪ ಪ್ರತಿಯೊಂದು ಆಟ ಆಡಲಿಕ್ಕಂಥ ಪ್ಲೇಸು ಇತ್ತು. ನೋಡ್ತಿದ್ರೆ ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ಇವರು ಅಂಬಿ, ಮಂಜು, ಕಾವ್ಯ. ನಾವು ಟೋಟಲ್ 5 ಜನ ಹೋಗಿದ್ದು ಫ್ರೆಂಡ್ಸ್ ಎಲ್ಲ ಸೇರಿ. ಹೋಗ್ಬೇಕಾದ್ರೆ ಫೇಮಸ್ ತಟ್ಟೆ ಇಡ್ಲಿ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಹೋಗ್ತಾ ದಾರಿಯಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡ್ವಿ. ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹಾಗೆ ಮಾತಾಡ್ಕೊಂಡು ಜಾಲಿಯಾಗಿರುತ್ತೆ. ಒಂದು ವೀಕೆಂಡ್ ಯಾವುದೋ ಒಂದು ಟ್ರಿಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹೋಗ್ಬೇಕಾದ್ರೆ ವೆದರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ. ಓಕೆ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡಿ ಎಕ್ಸೈಟಿಂಗ್ ಆಗಿರುತ್ತೆ. ಇಲ್ಲಿ ಹೋಗ್ತಾ ದಾರಿಯಲ್ಲಿ ನಮಗೆ ಗಗನಚುಕ್ಕಿ, ಭರಚುಕ್ಕಿ 2 ಫಾಲ್ಸ್ ಸಿಗುತ್ತೆ. ನಾವು ಫಸ್ಟ್ ಫಾಲ್ಸ್ ನೋಡೋಕ್ಕಂತ ಹೋದ್ವಿ. ಅವೆರಡು ಫಾಲ್ಸ್ನ ಕವರ್ ಮಾಡಿ ಆಮೇಲೆ ತಲಕಾಡು ಹೋಗೋದಂತ ಡಿಸೈಡ್ ಮಾಡಿದ್ವಿ. ನೋಡ್ತಿದ್ದೀರಾ, ದೂರದಿಂದ ನೋಡಬೇಕು, ಇಲ್ಲೆಲ್ಲ ಹತ್ರದಲ್ಲೆಲ್ಲ ಬಿಡಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ನೀರು ಬೀಳೋದನ್ನ ನೋಡೋಕ್ಕೆ ಒಂದು ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಮುಂದೆ ಯಾವ ಫಾಲ್ಗೆ ಹೋಗ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಇದು ನೋಡ್ತಿದ್ರೆ ನೀವು ಗಗನಚುಕ್ಕಿ, ಭರಚುಕ್ಕಿ 2 ಫಾಲ್ಸಲ್ಲಿ ನಾವು ಮೊದಲೊಂದು ಫಾಲ್ಸ್ ನೋಡಿದ್ವಿ. ಆಲ್ಮೋಸ್ಟ್ ಇಲ್ಲಿ ಶಿವನಸಮುದ್ರ ಹತ್ರ ಬರ್ತಕ್ಕಂಥ 2 ಫಾಲ್ಸ್. ಮತ್ತು ದಾರಿಯಲ್ಲಿ ಬರಬೇಕಾದ್ರೆ ಒಂದು ನೀರು ಹರಿತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲೋಗಿ ಸ್ವಲ್ಪ ಹೊತ್ತೆಲ್ಲ ಆಟ ಎಲ್ಲ ಆಡಿದ್ವಿ. ಮಳೆ ಬಂದಾಗ ಸ್ವಲ್ಪ ಈ ಥರ ಪ್ಲೇಸಸ್ಗೆ ಹೋದರೆ ಚೆನ್ನಾಗಿರುತ್ತೆ. ಆದರೂ ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ತುಂಬ ಮಳೆ ನೀರಿದ್ದರೂ ಕೂಡ ಫಾಲ್ಸಲ್ಲೆಲ್ಲ ಹೋಗಿ ಆಟ ಆಡೋಕ್ಕೆ ಹೋಗಬೇಡಿ. ಈ ಥರ ನಿಂತಿರೋ ನೀರಾದರೆ ಪರವಾಗಿಲ್ಲ, ಸ್ವಲ್ಪ ಹೊತ್ತೋಗಿ ಆಟ ಆಡ್ಬೋದು. ಅಂದರೆ ಸ್ವಲ್ಪ ಆಳ ಎಲ್ಲ ಕಡಿಮೆ ಇರತಕ್ಕಂಥ ನೀರಲ್ಲಾದರೂ. ಫಾಲ್ಸ್ ಎಲ್ಲ ತುಂಬ ಇದ್ದಿದ್ದಾಗ, ಮಳೆ ಜಾಸ್ತಿ ಇದ್ದಾಗ ಹೋಗ್ಲಿಕ್ಕೆ ಹೋಗಬೇಡಿ. ಹೋದ್ರೂ ಕೂಡ ದೂರದಿಂದ ನೋಡಿ ಬರಬೇಕಷ್ಟೇ. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಇತ್ತು. ಅದು ಒಂದು ಏನಂತಾರೆ, ಥೆರಪಿ ಅಂತ ಹೇಳ್ತಾರಲ್ವ, ಆ ಥರ. ಅದನ್ನೆಲ್ಲ ಇಲ್ಲೆಲ್ಲ ಸಿಟಿಲೆಲ್ಲ ದುಡ್ಡು ಕೊಟ್ಟು ಇದು ಮಾಡಿ ಅದನ್ನೆಲ್ಲ ಇದು ಮಾಡ್ತಾರೆ. ಅಲ್ಲೆಲ್ಲ ಅದೇ ಇತ್ತು. ಆಮೇಲೆ ನೀವು ಇಲ್ಲಿ ನೋಡ್ತಿದ್ರೆ ಅಷ್ಟರಲ್ಲೇ ನಾವು ತಲಕಾಡನ್ನ ರೀಚ್ ಆದ್ವಿ. ತಲಕಾಡು ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬಾ ಇದೆ. ಹಿಸ್ಟೋರಿಕಲ್ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇದೆ. ಫುಲ್ ಕಂಪ್ಲೀಟಾಗಿ ಪ್ಲೇಸ್ ಅಂತೂ ಮರಳಿಂದ ತುಂಬಿದೆ. ತಲಕಾಡು ನಾವು ರೀಚ್ ಆಗೋದ್ರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಸರಿ, ಊಟ ಮಾಡ್ಕೊಂಡು ಆಮೇಲೆ ನೀರೆಲ್ಲ ಆಟ ಆಡೋದಂತ ಡಿಸೈಡ್ ಮಾಡಿದ್ವಿ. ಅಲ್ಲಿ ಹೋದ ತಕ್ಷಣ ನಿಮಗೆ ಊಟಕ್ಕೆ ಅಂತ ತುಂಬ ಕರಿತಾ ಇರ್ತಾರೆ. ಒಂದು ಊಟಕ್ಕೆ 100 ರೂಪಾಯಿ ಇರುತ್ತೆ. ನೀವು ಚಪಾತಿ ಊಟನಾದರೂ ಮಾಡ್ಬೋದು, ಹೋಳಿಗೆ ಊಟನಾದರೂ ಮಾಡ್ಬೋದು. ನಾವಿಲ್ಲಿ ಹೋಳಿಗೆ ಊಟ ತೊಗೊಂಡಿದ್ದೀವಿ ನೋಡಿ. ಎಲ್ಲರೂ ಫಸ್ಟ್ ಊಟ ಮಾಡಿ ಆಮೇಲೆ ಎಲ್ಲರಿಗೂ ಹಶ್ವಾಗಿತ್ತು. ಫಸ್ಟ್ ಊಟ ಮಾಡಿ ಆಮೇಲೆ ಫಾಲ್ಸ್ಗೆ ಹೋಗೋದಂತ ಡಿಸೈಡ್ ಆಗಿತ್ತು. ಅಂದರೆ ನೀರಿತ್ತಲ್ಲ ಆಟ ಆಡೋಕ್ಕೆ. ಆಲ್ರೆಡಿ ತುಂಬ ಜನ ಆಡ್ತಿದ್ರು. ವೀಕೆಂಡ್ ಇರೋದ್ರಿಂದ ತುಂಬ ರಶ್ ಆಗಿತ್ತು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ನೀವು ಗರ್ಲ್ಸ್ ಹೋಗಿದ್ರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ನಿಮಗೆ ರೂಮ್ಸ್ ಇರುತ್ತೆ. ನೀವು ನೀರಲ್ಲಿ ಆಟ ಆಡ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಮ್ಗೆ ಕಂಫರ್ಟೇಬಲ್ ಆಗಂತ ಡ್ರೆಸ್ನ ಹಾಕ್ಕೊಂಡು ನೀವು ಹೋಗ್ಬೋದು. ಅಲ್ಲಿ ನೀವು ಡ್ರೆಸ್ ತೊಗೊಂಡಿದ್ದ ಕ್ಯಾರಿ ಮಾಡಿರಲಿಲ್ಲ ಅಂದರೂ ಕೂಡ ನಿಮ್ಗೆ ಅಲ್ಲಿ ಡ್ರೆಸ್ಸಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ, ನೀವು ತೊಗೋಬೋದು. ನೀವು ನೋಡ್ತಿದ್ರೆ ಕಂಪ್ಲೀಟಾಗಿ ಮರಳಿಂದ ತುಂಬಿದೆ ತಲಕಾಡು. ಓಕೆ, ಇವಾಗ ನಾವು ತಲಕಾಡು ಬಗ್ಗೆ ಸ್ವಲ್ಪ ಹಿಸ್ಟಾರಿಕಲ್ ಆಗಿ ನೋಡೋದಾದರೆ, ಗೊತ್ತಿರೋ ಹಾಗೆ ಇದೆಲ್ಲರಿಗೂ ಮೈಸೂರಿಂದ 45 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ತಲಕಾಡು ಪ್ಲೇಸು. ಇದು ಒಂದು ಪ್ರಮುಖವಾದ ಒಂದು ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು. ಮತ್ತು ಬೆಂಗಳೂರಿಂದ 120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಮರಳು ಮತ್ತು ಪುರಾತನ ದೇವಸ್ಥಾನಗಳು ಜನರನ್ನು ಆಕರ್ಷಣೆ ಮಾಡುತ್ತವೆ. ಅಂದರೆ ಕಂಪ್ಲೀಟ್ ಮರಳಿಂದ ತುಂಬಿರ್ತಕ್ಕಂಥದ್ದು. ಇದಕ್ಕೆ ಹಲವಾರು ಕಥೆಗಳಿದ್ದಾವೆ, ಸ್ಟೋರಿ ಇದ್ದಾವೆ. ನೀವು ಹೇಳ್ಬೋದು, ಅಲಮೇಲಮ್ಮ ಶಾಪದಿಂದ ಈ ಥರ ಮರಳಾಗಿದೆ ಅಂತ ಹೇಳ್ತಾರೆ. ಇಲ್ಲ ಕೆಲವೊಬ್ಬರು ಬೇರೆ ಬೇರೆ ಕತೆ ಪುರಾಣಗಳೆಲ್ಲ ಇದ್ದಾವೆ. ಆದರೆ ಅಲ್ಲಿ ಎಲ್ಲೇ ಹೋದ್ರೂ ಕೂಡ ನಿಮಗೆ ಮರಳಂತೂ ಸಿಕ್ಕೇ ಸಿಗುತ್ತೆ. ನೀರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ನೀವು ಹೊರಗಡೆ ಬಂದರೆ, ಆಟ ಆಡಿ ಹೊರಗಡೆ ಬಂದರೆ ಅಲ್ಲಿ ಸ್ನ್ಯಾಕ್ಸು ಪ್ರತಿಯೊಂದು ಇದ್ದೇ ಇರುತ್ತೆ. ಅಲ್ಲಿರ್ತಕ್ಕಂಥ ತಲಕಾಡು ಬಗ್ಗೆ ಮೇಯ್ನಾಗಿ ಹೇಳಬೇಕಂದ್ರೆ, ಅಲ್ಲಿ ಕರ್ನಾಟಕದ ಕಾವೇರಿ ನದಿ ದಡದಲ್ಲಿ ನೆಲೆಸಿರ್ತಕ್ಕಂಥ ತಲಕಾಡು ಇದು ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಹೊಂದಿರತಕ್ಕಂಥ ಒಂದು ಕೇಂದ್ರ ಸ್ಥಳವಾಗಿದೆ. ಇಲ್ಲಿ ನೀವು ಅಂದರೆ ಹೋಗಿ ಒಂದಿನ ಮಕ್ಕಳೆಲ್ಲ ಕರ್ಕೊಂಡು ಆಟ ಆಡಲಿಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆಲ್ಲ.
ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾದ್ರೆ ಕಂಪ್ಲೀಟಾಗಿ ನಿಮ್ಗೆ ಮರಳೆ ಸಿಗುತ್ತೆ. ಇಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ವೈದ್ಯನಾಥೇಶ್ವರ ದೇವಾಲಯ ಹೆಸರುವಾಸಿಯಾಗಿದೆ. ಮತ್ತು ಚೋಳರು, ಪಲ್ಲವರು ಮತ್ತು ಗಂಗರು, ವಿಜಯನಗರ ಮತ್ತು ಹೊಯ್ಸಳರು ಸೇರಿದಂತೆ ಹಲವಾರು ಮಹಾನ್ ಸಾಮ್ರಾಜ್ಯಗಳು ಉಗಮ ಮತ್ತು ಪತನಕ್ಕೆ ಈ ಪಟ್ಟಣ ಒಂದು ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ನಮಗೆ ಮರಳಲ್ಲಿ ನಡೆಯೋಕ್ಕೆ ಆಗಲಿಲ್ಲ, ಅಷ್ಟು ಮರಳಿತ್ತು, ನಡಿಬೇಕಾದ್ರೆ ಸುಸ್ತಾಯಿತು. ನೀವು ನೋಡಿದ್ರೆ ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿದೆ. ಇಲ್ಲಿ ಆಲ್ಮೋಸ್ಟ್ 5 ದೇವಸ್ಥಾನ ಬರುತ್ತೆ. ಪಾತಾಳೇಶ್ವರ ಮತ್ತು ಮರಳೇಶ್ವರ, ಹೀಗೆ ನೀವು ನೋಡ್ತಿದ್ರಲ್ಲಿ 5 ದೇವಸ್ಥಾನ ಬರುತ್ತೆ. ಆದರೆ ಒಟ್ಟಿನಲ್ಲಿ ದೇವಸ್ಥಾನಗಳೆಲ್ಲ ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರ್ಬೋದು. ಇಲ್ಲಿ ಮತ್ತು ಕೆಲವೊಂದು ಈ ಒಂದು ತಲಕಾಡು ಎಂಬ ಹೆಸರು ಯಾಕೆ ಬಂತಂತ ಕೇಳಿದಾಗ, ಪುರಾತನ ಕಾಲದಲ್ಲಿ ಇಬ್ಬರು ಸೋದರರ ಹೆಸರು ಕೂಡ ಈ ತಲ ಮತ್ತು ಕಾಡು ಎಂಬ ಹೆಸರು ಈ ಒಂದು ತಲಕಾಡಿಗೆ ಬಂತಂತ ಹೇಳ್ತಾರೆ. ನೀವು ನೋಡ್ತಿದ್ರೆ ದೇವಸ್ಥಾನನ ನಾವು ಈಗಿನ ಕಾಲದಲ್ಲಿ ಇಂಜಿನಿಯರ್ಸ್ ಆಗಲಿ ಏನೇ ಆಗಲಿ ಈ ಥರ ಒಂದು ಅದ್ಭುತವಾಗಿ ಎಷ್ಟೇ ನಾವು ಸ್ಟಡಿ ಮಾಡಿದ್ರು ಕೂಡ ಇದರಲ್ಲಿ ನಾವು 1% ಮಾಡೋಕ್ಕೆ ಕೂಡ ಕಷ್ಟ ಅಂತಲೇ ಹೇಳ್ಬೋದು. ಆಗಿನ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯಾವ ಥರ ಒಂದು ಪ್ರಾಚೀನ ಕಾಲದಲ್ಲಿ ಕೂಡ ಈ ಥರ ಒಂದು ಪ್ರತಿಬಿಂಬಿಸತಕ್ಕಂಥ ಒಂದು ಅದ್ಭುತವಾದ ಕಲೆಯನ್ನು ಪ್ರದರ್ಶನ ಮಾಡಿದ್ರೆ ನನಗಂತೂ ದೇವಸ್ಥಾನ ಅಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ನೋಡಬೇಕಾದ್ರೆ ಇನ್ನೂ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕನ್ನೋ ಥರ ಒಂದು ಫೀಲ್ ಇತ್ತು. ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಅಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ನಮಗೆ ಟೈಮ್ ಸಾಕಾಗಲಿಲ್ಲ. ನಾವು ಯಾಕೆ ರೀಚ್ ಆಗಿದ್ದೆ ಮಧ್ಯಾಹ್ನ ಮೇಲೆ ರೀಚ್ ಆಗಿದ್ದು, ಮತ್ತು ರಿಟರ್ನ್ ಬರಬೇಕಲ್ವ, 120 ಕಿಲೋಮೀಟರ್ ಬ್ಯಾಂಗ್ಳೂರಿಂದ ರಿಟರ್ನ್ ಬರಬೇಕು. ನಿಮಗೆ ನಿಯರ್ ಬೈ ಪ್ಲೇಸಸ್ ವಿಸಿಟ್ ಮಾಡಬೇಕಂದ್ರೆ ತಲಕಾಡಿಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನೀರಲ್ಲಿ ಆಟ ಆಡೋಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಂತೂ ಚೆನ್ನಾಗಿರುತ್ತೆ. ತುಂಬ ನೀರು ಆಳವಾಗಿರಲಿಲ್ಲ, ಆಟ ಆಡಲಿಕ್ಕೆ ಚೆನ್ನಾಗಿತ್ತು. ನೀವು ನೋಡ್ತಿದ್ರ ದೇವಸ್ಥಾನ. ಆಮೇಲೆ ದೇವಸ್ಥಾನ ಎಲ್ಲ ನಾವು ನೋಡಿ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಹಾಗೆ ಹೇಳ್ದಂಗೆ ಇಲ್ಲಿ ದೇವಸ್ಥಾನ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ತಲಕಾಡು ಪಂಚಲಿಂಗ ದರ್ಶನ ಅಂತ ಹೇಳ್ಬೋದು. ಅಂದರೆ ವೈದ್ಯನಾಥೇಶ್ವರ, ಅರ್ಕನಾಥೇಶ್ವರ ಮತ್ತು ಪಾತಾಳೇಶ್ವರ, ಮರಳೇಶ್ವರ ಮತ್ತು ಮಲ್ಲಿಕಾರ್ಜುನೇಶ್ವರ 5 ದೇವಸ್ಥಾನಗಳನ್ನು ನಾವು ಶಿವನಿಗೆ ಇದು ಮಾಡೋದು, ಅಂದರೆ ಶಿವನ ದೇವಸ್ಥಾನ ಅಂತಲೇ. ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ಸುಂದರವಾಗಿ ಕೆತ್ತಿರ್ತಕ್ಕಂಥ ಶಿಲೆ ಒಳಗೆ ಮಾಡಿರ್ತಕ್ಕಂಥ ದೇವಸ್ಥಾನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಮರಳಾಗಿದ್ದಕ್ಕೆ ಕೆಲವೊಬ್ಬರು ಇತಿಹಾಸದಲ್ಲಿ ನೋಡಿದ್ರೆ ಕೆಲವು ದಂತಕಥೆಗಳ ಪ್ರಕಾರ ಅಲಮೇಲಮ್ಮನ ಶಾಪ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಮರಳಿಗೆ ಬೇರೆ ಕಾರಣ ಅಂದರೆ ತುಂಬಾ ಪುರಾಣ ಕಾಲದಲ್ಲಿ ಕಥೆಗಳು ತುಂಬಾ ಇದ್ದಾವೆ. ಅದೇನೇ ಆಗಿರಲಿ, ಒಟ್ಟಿನಲ್ಲಿ ಈ ಒಂದು ಸಂಸ್ಕೃತಿ ನಗರವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬೋದು. ಇಲ್ಲಿ ಅಧಿಕ ಅಂದರೆ 30ಕ್ಕೂ ಅಧಿಕ ದೇವಸ್ಥಾನಗಳು ಇದ್ದಾವೆ ಅಂತ ನಾವು ಕೇಳ್ಪಟ್ಟಿವಿ. ಬಟ್ ಇವಾಗ ಪ್ರೆಸೆಂಟ್ ಆಗಿರ್ತಕ್ಕಂಥಷ್ಟು ದೇವಸ್ಥಾನಗಳಿಲ್ಲ, ಎಲ್ಲನೂ ಮರಳು ಮುಚ್ಚಿದ್ದು. ಆಮೇಲೆ ಅಂದರೆ ನಂತರ ಕಾಲದಲ್ಲಿ ಎಷ್ಟೊಂದು ದೇವಸ್ಥಾನಗಳು ಮರಳಲ್ಲಿ ಇದಾದಮೇಲೆ ಅದನ್ನ ತೆಗೆದು ಮತ್ತೆ ಸರಿ ಮಾಡಿದ್ರು ಅಂತ ಹೇಳಿದ್ರು. ಅಂತೂ ಇಂತೂ ತುಂಬ ಚೆನ್ನಾಗಿತ್ತು. ಒಂದು ವೀಕೆಂಡ್ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಮತ್ತು ತುಂಬ ಎಂಜಾಯ್ ಮಾಡಿದ್ವಿ. ಈ ಥರ ಒಂದು ಕಲೆ ಮತ್ತು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾದ್ರೆ ನನಗಂತೂ ತುಂಬ ಇಂಟ್ರೆಸ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೀವು ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಿಂದ ಹತ್ರ, ನಿಮ್ಗೊಂದು ಮೈಂಡ್ ರಿಲ್ಯಾಕ್ಸೇಷನ್ 2 ಆಗುತ್ತೆ, ದೇವಸ್ಥಾನ ಆಗುತ್ತೆ ಮತ್ತು ವಾಟರ್ಫಾಲು ಆಗುತ್ತೆ. ನಿಮಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಪ್ಲೇಸ್ ಸಿಗುತ್ತೆ, ಎಲ್ಲ ಕವರ್ ಮಾಡ್ಬೋದು.